ಈ ಇಂದು ಕರೆದಂತ ಪತ್ರಿಕಾಗೋಷ್ಠಿಯ ವಿಷಯವೇನೆಂದ್ರೆ, ಈ ನಗರ ಶಾಸಕರಾದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಇವ ಸನಾತನ ಧರ್ಮೀಯರಷ್ಟೇ ಚಾಮುಂಡಿ ದೇವಿಗೆ ಪೂಜೆ ಮಾಡ್ತಾರ, ದಲಿತರಿಗೆ ಸಹ ಅವಕಾಶ ಇಲ್ಲ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾನ. ಮೊದಲ ಈ ಬಸವನಗೌಡಗೆ ಏನು ಗೊತ್ತಿಲ್ಲಪ್ಪ ಅಂತಂದ್ರೆ, ಸನಾತನ ಧರ್ಮ ಅಂದ್ರೆ ಏನು, ಸನಾತನಿಗಳಂದ್ರೆ ಯಾರು, ಸನಾತನ ಧರ್ಮದಲ್ಲಿ ಬಸವನಗೌಡರಿಗೆ ಸ್ಥಾನ ಏನು. ಆಮೇಲೆ ಸನಾತನಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೀಡಲ್ಸ್ ಆಫ್ ಹಿಂದೂಯಿಸಂ ಓದ್ಲಿ ಬಸವನಗೌಡ, ಆದ್ರೆ ಕೇಳ್ತಾರ ಸನಾತನ ಧರ್ಮ ಅಂದ್ರೆ ಬಹಳ ಹಳೆಯದು ಅಂತೇಳಿ. ಅದಕ್ಕೆ ಅರ್ಥ ಇಲ್ಲ. ಒಬ್ಬ ಹಿಂದೂ ಯಾಕಾಗ್ಯಾನ ಅನ್ನೋದು ಪ್ರಶ್ನೆ ಬರ್ತದೆ. ಕ್ರೈಸ್ತ ಹೇಳ್ತಾನ, ನಾ ಯೇಸು ಕ್ರಿಸ್ತನ ನೆನಿತೀನಿ, ಅವ್ನ ಪೂಜೆ ಮಾಡ್ತೀನಿ, ನಾನು ಆರಾಧ್ಯ ದೈವದನ್ನ, ನಾ ಕ್ರೈಸ್ತನಿದ್ದೀನಿ. ಇಸ್ಲಾಂದವ್ರು ಹೇಳ್ತಾರೆ, ನಾನು ಅಲ್ಲಾಹನನ್ನ ಪೂಜೆ ಮಾಡ್ತೀನಿ, ಆರಾಧಿಸ್ತೀನಿ, ಅದಕ್ಕೆ ನಾ ಮುಸ್ಲಿಂ ಆಗಿದ್ದೀನಿ. ಸಿಖ್ರು ಹೇಳ್ತಾರ ಗುರುನಾನಕರನ್ನ, ಬೌದ್ಧರು ಹೇಳ್ತಾರ ಭಗವಾನ್ ಬುದ್ಧರನ್ನ, ಜೈನರು ಹೇಳ್ತಾರ ಮಹಾವೀರ ತೀರ್ಥಂಕರನ್ನ. ಹಿಂದೂ ಧರ್ಮದಾಗ ಯಾರು ಹೇಳ್ತೀರಿ? ಈಗ ಬಸವನಗೌಡ ಅಂದ್ರೆ ಈಗ ಬಸೀರ್ಗೌಡ ಪಾಟೀಲ್ ಅಂತೇಳಿ ನಾ ಹೆಸರಿಟ್ಟಿನಿ. ಇವ ಢೋಂಗಿವ ಬಸೀರ್ಗೌಡ ಪಾಟೀಲ ಈ ಕಡೆ ಬೇಕಾದ ಕಡೆ ಏನೇನೋ ಮಾತಾಡ್ಕೊತೋಗಿ ದಲಿತ್ ಇವ ಸಂವಿಧಾನ ವಿರೋಧಿ ಹೇಳಿಕೆ ಕೊಡ್ತಾನ. ಸಂವಿಧಾನ ಎಲ್ಲಾ ಧರ್ಮದ್ದು ಎಲ್ಲಾ ಧಾರ್ಮಿಕ ಆಚಾರ ವಿಚಾರಗಳು ಎಲ್ಲರಿಗೂ ಪೂಜನೀಯ ಸ್ಥಳಗಳು ಸಮಾನವಾದ ಹಕ್ಕು ಐತಿ ಅಂದ್ರೆ ಇವನ್ ಹೇಳಿಕೆ ಏನೈತಿ? ಸಂವಿಧಾನ ವಿರೋಧಿ ಐತಿ. ಇವನ್ ಹೇಳಿಕೆ ಏನೈತಿ? ದಲಿತ ವಿರೋಧಿ ಐತಿ. ಅಲ್ಲ, ಈಗ ದಲಿತರು ಅಲ್ಲಿ ಮುಟ್ಟಬಾರ್ದು ಅಲ್ಲಿ ಮಾತಾಡ್ತೇನೆ ಅಂದ್ರೆ ಅನ್ಟಚಬಿಲಿಟಿ ಆಚರಣೆ ಮಾಡ್ದಂಗ ಆರ್ಟಿಕಲ್ 17 ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಮಾಡಬಾರ್ದತ್ತ ಐತಿ. ಅದ್ರ ವಿರುದ್ಧವಾಗಿ ಹೇಳ್ತಾನೆ. ಅಂದ್ರೆ ನಾವು ಅಷ್ಟು ಕೀಳಿದ್ದೇವೆ ಅಂತ ಹೇಳಿ. ಆದ್ರೆ ಇಲ್ಲೊಂದು ನಂಜುಂಡ ಸ್ವಾಮಿ IPS ಇವರು ಒಲೆಯ ಮಾದಿಗರು ರಾಜರು ಅಂತೇಳಿ ಬರ್ದಾರ. ಒಲೆಯ ಮಾದಿಗರು ರಾಜರು ಪುಸ್ತಕ ಐತಿ. ಒಲೆಯ ಮಾದಿಗರು ರಾಜರಂದ್ರ ಬಸವನಗೌಡ್ರಿ ಏನಪ್ಪಾ ಅಂತಂದ್ರ ಇವರು ರಾಜರ